ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮತ್ತಾಯ ಅಧ್ಯಾಯ 18 ವಾಕ್ಯ 20 ತಿಳಿಸುವುದೇನೆಂದರೆ, ಎಲ್ಲಿ ಇಬ್ಬರು ಅಥವಾ ಮೂವರು ನನ್ನ ಹೆಸರಿನಲ್ಲಿ ಒಟ್ಟಾಗಿ ಸೇರುತ್ತಾರೋ ಅಲ್ಲಿ ನಾನು ಅವರ ಮಧ್ಯೆ ಇರುತ್ತೇನೆ. ಚಿಂತನೆ: ಯೇಸು ನಮಗೆ ನೆನಪಿಸುವುದೇನೆಂದರೆ, ಆತನ ಉಪಸ್ಥಿತಿಯು ಕೇವಲ ದೊಡ್ಡ ಸಭೆಗಳಿಗೆ ಅಥವಾ ಸುಂದರವಾದ ಸ್ಥಳಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಯಾವಾಗ ಇಬ್ಬರು ಅಥವಾ ಮೂವರು ವ್ಯಕ್ತಿಗಳು ನಂಬಿಕೆ, ಪ್ರೀತಿ ಮತ್ತು ಪ್ರಾಮಾಣಿಕ ಹೃದಯದಿಂದ ಒಟ್ಟಾಗಿ ಸೇರುತ್ತಾರೋ ಆಗ ಯೇಸು ಅವರ ಮಧ್ಯದಲ್ಲಿ ಇರುತ್ತಾನೆ. ನಮ್ಮ ಚಿಕ್ಕ ಪ್ರಾರ್ಥನೆಗಳು, ಕೌಟುಂಬಿಕ ಕೂಟಗಳು ಅಥವಾ ಪರಸ್ಪರ ಸಹಭಾಗಿತ್ವದ ಕ್ಷಣಗಳಲ್ಲೂ ಸಹ ನಾವು ಎಂದಿಗೂ ಒಂಟಿಯಾಗಿಲ್ಲ ಎಂದು ನಂಬಬಹುದು. ಆತನ ಉಪಸ್ಥಿತಿಯು ನಮಗೆ ಬಲ, ಶಾಂತಿ ಮತ್ತು ಭರವಸೆಯನ್ನು ನೀಡುತ್ತದೆ. ಆದ್ದರಿಂದ ಆತನ ಹೆಸರಿನಲ್ಲಿ ಒಗ್ಗೂಡೋಣ, ನಂಬಿಕೆಯಿಂದ ಪ್ರಾರ್ಥಿಸೋಣ ಮತ್ತು ಆತನ ಪ್ರೀತಿಯು ನಮ್ಮ ಹೃದಯಗಳನ್ನು ಒಂದಾಗಿಸಲು ಅವಕಾಶ ನೀಡೋಣ. ಪ್ರಾರ್ಥನೆ: ಕರ್ತನಾದ ಯೇಸುವೆ, ನಮ್ಮ ಕುಟುಂಬಗಳು, ಸಮುದಾಯಗಳು ಮತ್ತು ಸ್ನೇಹ ಬಂಧಗಳ ಮಧ್ಯೆ ನೀನು ಇದ್ದು ನಮ್ಮನ್ನು ಸಹಕರಿಸಿರಿ. ಪ್ರೀತಿ ಮತ್ತು ನಂಬಿಕೆಯಲ್ಲಿ ನಮ್ಮನ್ನು ಒಂದಾಗಿಸು ಮತ್ತು ಪ್ರತಿಯೊಬ್ಬರಲ್ಲಿ ನಿನ್ನ ಉಪಸ್ಥಿತಿಯನ್ನು ಗುರುತಿಸಲು ನಮಗೆ ಸಹಾಯ ಮಾಡಿರಿ. ಆಮೆನ್.